ನಮಸ್ಕಾರ ರೀ ಎಲ್ರಿಗೂ. ನಾಗಪಂಚಮಿ ಹಬ್ಬದ ನಿಮಿತ್ತ ಇವತ್ ನಾವು ಮಾಡತ್ತೇವ್ರಿ ಸುಲಭ, ಆರೋಗ್ಯಕರ ಮತ್ತು ನೈವೇದ್ಯಕ್ಕೆ ಉಪಯುಕ್ತವಾದ ಶೇಂಗಾ ಲಡ್ಡು. ಜಾಸ್ತಿ ಪದಾರ್ಥ ಏನ್ ಬೇಡ ರೀ, ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಈ ಲಡ್ಡು ನಿಮ್ ಮನೆಯೊಳಗೂ ಟ್ರೈ ಮಾಡಿ ನೋಡ್ರಿ. ಶೇಂಗಾ ಉಂಡಿ ಮಾಡಾಕ ಇಲ್ಲಿ ನಾನು 2 kg ಶೇಂಗಾ ತಗೊಂಡೇನ್ರಿ, ಹುರಿದಿಟ್ಟಿದ್ದ. ಅದನ್ನ ಏನ್ ಮಾಡ್ರಿ, ಅದ್ರ ಸಿಪ್ಪೆ ತೆಗೆದ ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡ್ಕೊರಿ. ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ದಪ್ಪ ಇದ್ರೆ ಸಾಕ್ರಿ. 2 kg ಶೇಂಗಾಕ ನಾನು ಇಲ್ಲಿ 2 kg ಬೆಲ್ಲ ತಗೊಂಡೇನ್ರಿ. ನಿಮ್ಗ ಸ್ವೀಟ್ ಜಾಸ್ತಿ ಬೇಕಾತು ಅಂದ್ರೆ ಕರೆಕ್ಟ್ 2 kg ತಗೋರಿ. ಕಡಿಮೆ ಬೇಕಾತಂದ್ರ ಸ್ವಲ್ಪ 100-200 ಗ್ರಾಮ್ ಕಡಿಮೆ ತಗೋರಿ. ಈಗ ಗ್ಯಾಸ್ ಆನ್ ಮಾಡಿ ಒಂದ್ ದೊಡ್ಡ ಕಡಾಯಿ ಇಡ್ರಿ. ಕಡಾಯಿ ಒಳಗೆ ಏನ್ ಮಾಡ್ರಿ, 3 ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕ್ರಿ. ಇಲ್ಲಿ ನಾನು 2 kgಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕತ್ತೇನ್ರಿ. ತುಪ್ಪ ಕರಗಿದ್ಮೇಲೆ ಏನ್ ಮಾಡ್ರಿ, ಈಗ ಬೆಲ್ಲ ಹಾಕ್ರಿ. ಬೆಲ್ಲ ಹಾಕಿದ್ಮೇಲೆ ಒಂದ್ 2-3 ಟೇಬಲ್ ಸ್ಪೂನ್ ಏನ್ ಮಾಡ್ರಿ, ನೀರ್ ಒಂದ್ ಸ್ವಲ್ಪ ಹಾಕ್ರಿ. ಹಾಕಿ ಬೆಲ್ಲ ಕರಗುವವರೆಗೂ ತಿರುಗಿಸ್ರಿ. ನಮಗ ಬೆಲ್ಲದ ಪಾಕ ತಯಾರು ಮಾಡೋದೈತ್ರಿ. ಈ ರೀತಿ ಎಲ್ಲಾ ಬೆಲ್ಲ ಕರಗಿದ್ಮೇಲೆ ಏನ್ ಮಾಡ್ರಿ, ಒಂದ್ 2-3 ಮಿನಿಟ್ಸ್ ಕುದಿಸ್ರಿ. ಜಾಸ್ತಿ ಕುದ್ಸಕ್ ಹೋಗ್ಬೇಡ್ರಿ, ಜಸ್ಟ್ ನಮಗ ಪಾಕ್ ಆಗ್ಬೇಕ್ರಿ. ಪಾಕ್ ಚೆಕ್ ಮಾಡಕ್ ಏನ್ ಮಾಡ್ರಿ, ಸ್ವಲ್ಪ ಒಂದ್ ಸ್ಪೂನ್ ಒಳಗ ಪಾಕ್ ತಗೊಂಡ್ ಏನ್ ಮಾಡ್ರಿ, ನೀರೊಳಗ ಹಾಕ್ರಿ. ಈ ರೀತಿ ಕೆಳಗಡೆ ಹೋಗಿ ಕುಂತ ಈ ರೀತಿ ಗಟ್ಟಿ ಆಯ್ತಂದ್ರ ನಮ್ ಪಾಕ ತಯಾರಾಗೈತಿ ಅಂತ ಹೇಳ್ರಿ. ಪಾಕ್ ತಯಾರಾದ್ಮೇಲೆ ಏನ್ ಮಾಡ್ರಿ, ಈಗ 1 ಟೇಬಲ್ ಸ್ಪೂನ್ ಅಷ್ಟ ಏಲಕ್ಕಿ ಪುಡಿ ಹಾಕ್ರಿ. ಏಲಕ್ಕಿ ಪುಡಿ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಏನ್ ಮಾಡ್ರಿ, ನಾವ ಹುರಿದಿಟ್ಟಿ ಶೇಂಗಾ ಏನಿತ್ರಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊ ಮುಂದ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಟನ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡೋ ಮುಂದ ಸ್ವಲ್ಪ ಹುಷಾರ್ರಿ, ಪಾಕ ಬಿಸಿ ಇರುತ್ತ. ಈ ರೀತಿ ಚಂದಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ರಿ, ಸ್ವಲ್ಪ ಬಿಸಿ ಇದ್ದಾಗನ ನಾವು ಉಂಡಿ ಕಟ್ಬೇಕಾಗತ್ತರಿ. ಸೊ ಒಂದ್ ಪಾತ್ರೆ ಒಳಗ ಸ್ವಲ್ಪ ನೀರ್ ತಗೋರಿ. ಕೈಗೆ ಸ್ವಲ್ಪ ನೀರ್ ಹಚ್ಚಿನ ಉಂಡಿ ತಯಾರು ಮಾಡ್ರಿ. ಅಂದ್ರ ಅಂಟಂಗಿಲ್ಲ ಮತ್ತೆ ನಿಮಗ ಬಿಸಿನೂ ಹತ್ತಂಗಿಲ್ಲ ರೀ ಕೈಗೆ ಉಂಡಿ ಮಾಡೋ ಮುಂದೆ. ಸೊ ಈ ರೀತಿ ಒಂದೊಂದಾಗಿ ಎಲ್ಲಾ ಉಂಡಿ ಮಾಡ್ಕೊರಿ. ಅಂದಂಗ ಉಂಡಿ ಮಾಡೋ ಮುಂದೆ ನೀವು ಜಿಗಿಟ್ ಬೆಲ್ಲನ ತಗೋಬೇಕಾಗತ್ತರಿ. ನಾನ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡೇನ್ರಿ. ಆರ್ಗ್ಯಾನಿಕ್ ಬೆಲ್ಲ ಟೇಸ್ಟ್ ಚಲೋ ಇರುತ್ತರಿ ಅಂತೇಳಿ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ರಿ. ನೀವು ಬೇಕಾದ್ರೆ ನಾರ್ಮಲ್ ಬೆಲ್ಲನೂ ತಗೋಬಹುದ್ರಿ. ಸೊ ಈ ರೀತಿ ಎಲ್ಲಾ ಉಂಡಿ ತಯಾರು ಮಾಡಿದಾದ್ಮೇಲೆ ಅಂತ ನೀವು ಒಂದ್ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಸ್ಟೋರ್ ಮಾಡ್ಬೋದ್ರಿ. ಮತ್ತ ನಾಗಪಂಚಮಿ ದಿನ ನೈವೇದ್ಯ ಮಾಡ್ಬೋದ್ರಿ ದೇವರಿಗೆ. ನೋಡಿರಲ್ಲ ಶೇಂಗಾ ಉಂಡಿ ಎಷ್ಟು ಈಸಿಯಾಗಿ ಮಾಡಬಹುದಂತೇಳಿ. ನೀವು ಈ ನಾಗಪಂಚಮಿಗೆ ನಿಮ್ಮ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಇನ್ನೂವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.